ನೀನು ನಾವ್ ಹೆಂಗ್ ಕೂತಿರ್ತೈತೆ ಮಾಡಿ ಅದ ಕೂಡ ಬೋಸ್ಬೇಡವು ಯಾಕಂದ್ರೆ ಹಳಗಲ್ಲಿ ಎಲ್ಲ ಪಿಕ್ಚರ್ ಸೇರ್ಕೊಂತಾರೆ ಧಾರಾವಾಹಿ ಸೇರ್ಕತ್ತೀನಿ ಅಂತದ ಮಂಡಿ ಹುಷಾರ ಇವಾಗ ಇಲ್ಲ ಓಕೆ ಈ ಸೀರೆಗೆ ಹೇಳ ಮಾಡ್ತಾವಳಲ್ಲಿ ಅದಕ್ಕ ಆತರ ಅಲ್ಲ ಹುಷಾರ ಅಂತ ಕೇಳ್ತಿರೋದು. ಇಲ್ಲ ಕಡೆ ಹುಷಾರಿಲ್ಲ. ಅದು ಯಾಟಾಗಿದ್ದು ನೀನ್ ಮೊದ್ಲೇ ತೋರಿಸ್ಕೋಬೇಕಾಯ್ತು ತಾನೆ. ಆ ಊದಿತ್ತಲ್ಲ ಕಣಗ ನೋವಿತ್ತು ಹಂಗೆ ತಿರ್ಗಿವೆ. ಈಗ 15 ದಿವಸದಿಂದ ಊದಿತ್ತು ನೋವು ಜಾಸ್ತಿ ಆಗಿದ್ದ. ನೋವು ಊರಿ ಜಾಸ್ತಿ ಆಯ್ತು ಬೇಕಾರೆ. ಯಾರು ತಂದಿದ್ದು ನಾನು ಯಾರು ಜೋರಾಗೇಳು ಯಾರು ಅಂತ ಕೇಳ್ತಾ ಯಾರು ನಾನು ಮಮ್ಮಿನ್ ಕೊಡಂಗೆ ಮಾತ್ರ ಹೇಳ್ಬೇಡ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್. ನಾನು ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಅತ್ತೆ ಊರಿಗೆ ಬಂದಿದ್ದೀನಿ. ಟೈಮ್ ಬಂದು 4 ಗಂಟೆ ಆಗಿದೆ. ಅಮ್ಮ ಬಂದು ಇಲ್ಲಿ ಒಂದು 9 ದಿನ ಆಯಿತು ಅಂತ ಅನಿಸುತ್ತೆ. ತಾತ ಇರಲಿಲ್ಲ, ಹಾಸ್ಪಿಟ್ಲಿಗೆ ಹೋಗಿದ್ರು ಬ್ಯಾಂಗ್ಳೂರ್ಗೆ, ಗೊತ್ತಲ್ವಾ. ಸೊ ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ದೀರಾ, ನಾನು ಅತ್ತೆ ಹತ್ರ ಚಿಕನ್ ಸಾಂಬಾರೆಲ್ಲ ಮಾಡಿ ಇದು ರೆಸಿಪಿನೆಲ್ಲ ತೋರಿಸಿದ್ದೀನಿ. ಅವಾಗ ಏನು ಎತ್ತ ಅನ್ನೋದೆಲ್ಲ ಹೇಳಿದ್ದೀನಿ. ತಾತ ನಿನ್ನೆ ಬಂದರು ಬೆಂಗಳೂರಿಂದ, ಹಾಗಾಗಿ ನಮ್ಮಮ್ಮ ಇವತ್ತು ಊರಿಗೆ ಹೋಗ್ತಾ ಇದ್ದಾರೆ. ಅದಕ್ಕೆ ಚಿಕನ್ ಸಾಂಬಾರು ಮಾಡಿದರು. ಬಾ ಊಟ ಮಾಡಿಕೊಂಡು ಅಮ್ಮನ ಕರ್ಕೊಂಡೋಗಿ ಬಿಡಿವಂತೆ ಅಂತ ಅಂದ್ಬಿಟ್ಟು ನಮ್ಮ ಅತ್ತೆ ಫೋನ್ ಮಾಡಿದರು. ಸೊ ಹಾಗೆ ಬಂದೆ. ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮ ತಾತಂಗೆ ಮಂಡಿ ನೋವು, ಸೊ ಹಾಗಾಗಿ ಬೆಂಗಳೂರಿಗೆ ಹೋಗಿದ್ದು ಅವರು. ಏನು ಪ್ರಾಬ್ಲಮ್ಮು ಅಂತಂದರೆ ಅವ್ರಿಗೆ ಯಾವಾಗಲೂ ಒಂದ್ಸಲ ಲಾಸ್ಟ್ ತುಂಬ ವರ್ಷ ಆಯಿತು ಅಂತ ಅನಿಸುತ್ತೆ. ಅವಾಗ ಕೆಲಸ ಮಾಡಬೇಕಾದ್ರೆ ಮಚ್ಚಲ್ಲಿ ಹೊಡ್ಕೊಂಡು ಅದು ಹಂಗೆ ರಕ್ತ ಹೆಪ್ಪುಕಟ್ಟಿ ಕಿವ ಥರ ಆಗಿ ಅವಾಗ್ಲಿಂದ ಮಂಡಿ ನೋವು ಆಗಿರೋದು ಅವ್ರಿಗೆ. ಹಾಗಾಗಿ ಇವಾಗ ಅದು ಜಾಸ್ತಿ ಆಗ್ಬಿಟ್ಟು ಸೊ ಹಾಸ್ಪಿಟಲ್ಗೆ ಹೋಗಿದ್ದು. ತೋಟ ನೋಡ್ಕೇಳ ಇದು ಯಾರ್ದು ತೋಟ ಹಿಂಗೈತಲ್ಲ ಅಂತ ಭಾರಿ ಚೆನ್ನಾಗಿ ಕಡೆಗೆ ಭಾರಿ ಚೆನ್ನಾಗಿ ಕಡೆ ತೋಟ ಇವು ಎಂತ ಚಂದ ನಿನ್ ಮನೆ ಕೆಳಗ ಕೈ ತಕೊಂಡು ಊಟ ಮಾಡು. ಗೈಸ್ ಏನು ಗೊತ್ತಾ, ನಮ್ಮ ಅತ್ತೆ ನಮ್ಮ ಮನೆಗೆ ಬಂದಾಗ ಸೀರೆ ತಗೊಬಂದಿದೆ. ಆ ಸೀರೆ ನಮ್ಮ ಅತ್ತೆಗೆ ಆ ಕಲರ್ ಇತ್ತು ಅಂತ ಅಂದ್ಬಿಟ್ಟು ಸೀರೆ ಎಕ್ಸ್ಚೇಂಜ್ ಮಾಡ್ಕೊ ಅಂತ ಹೇಳಿದ್ರು. ಹಾಗಾಗಿ ಇವಾಗ ಬಂದಲ್ಲ ಅಂದ್ಬಿಟ್ಟು ನಮ್ಮ ಅಮ್ಮಗೊಂದು ಅವಾಗಲೇ ತಗೊಂಡಿದ್ದೆ. ಬ್ಲಾಗಲ್ಲಿ ನೋಡಿದ್ದೀರಾ, ನಮ್ಮ ಅಮ್ಮಗೊಂದು ಅವಾಗ ತಗೊಂಡಿದ್ದೆ. ಅದನ್ನ ಇಲ್ಲೇ ತಗೊಬಂದೆ ಕೊಡೋಣ ಅಂತ ಅಂದ್ಬಿಟ್ಟು. ಚೆನ್ನಾಗಿತ್ತು. ನಮ್ಮ ಅಮ್ಮಗೆ ಯಾವಾಗಲಾದ್ರು ಒಂದ್ಸಲ ಚೆನ್ನಾಗಿರೋ ಸೀರೆನ ತಗೊಂಡ್ಬಂದು ಕೊಡ್ತೀನಿ. ಅಂದ್ರೆ ಅವಾಗ ಏನ್ ಗೊತ್ತಾ, ಸುಮ್ಮನೆ ಹೋಗಿದ್ದು ನಮ್ಗೇನು ತಗೊಳ್ಳೋಣ ಅಂತ ಅಂದ್ಬಿಟ್ಟು ಬೆಂಗಳೂರು ಸ್ಟೋರ್ಗೆ. ಅವಾಗ ಒಂದು ಸಿಂಪಲ್ ಆಗಿ ಹೊರಗಡೆ ಎಲ್ಲಾದ್ರೂ ಹೋದಾಗ ಉಟ್ಕೊಂಡು ಹೋಗ್ಲಿ ಅಂತ ಅಂದ್ಬಿಟ್ಟು ಇದು ಸಿಂಪಲ್ ಆಗಿರೋ ತಗೊಬಂದೆ. ನಮಗೆ ಯಾವಾಗಲಾದ್ರೂ ಚೆನ್ನಾಗೈತೆ. ಇಷ್ಟ ಆಯ್ತಾ? ಕೆಂಪಿನ್ಗಿಂತ ಇದು ಚೆನ್ನಾಗಿತ್ತು. ಇದೇ ಚೆನ್ನಾಗಿತ್ತು. ಇಷ್ಟ ಆಗಿಲ್ಲ ಅಂತ ಹೇಳೋದಾಯ್ತಾ? ಇಷ್ಟ ಆಗಿಲ್ಲ ಅಂತಂದ್ರೆ ಇಷ್ಟ ಆಗಿಲ್ಲ ಅಂತ ನಾನು ಹೇಳ್ತೀನಿ. ಅವೆಲ್ಲ ಅಂದ್ರೆ ಜನಗಳನ್ನ ಮೆಚ್ಚಕ್ ಆಗಲ್ಲ, ಜನಗಳನ್ನ ಮೆಚ್ಚಕ್ ಆಗಲ್ಲ. ನಮ್ ಶಕ್ತಿ ಎಷ್ಟಿರುತ್ತೆ ಅದು ಮಾತ್ರ ತಗೋರ್ಬೇಕು, ಅದನ್ನ ಮಾತ್ರ ಕೊಡಿಸ್ಬೇಕು. ಬ್ಯಾಗು ಕಾಣ್ತೈತಲ್ಲ, ನಮ್ ತಾತನ ಕ್ಯಾಮ್ರೇಡಿನ ಹಿಡ್ದಿಂಕ ತಾಳಕ್ಕೆ ಬ್ಯಾಗು ಕಾಣ್ತೈತಲ್ಲೇ. ಮಾತಾಡ್ಬೇಡ ಅಂತ ನಿನ್ನ ಸೀರೆ ಉಡಿಸ್ತಾವಳಪ್ಪ. ಹೆಂಗ್ ಕಾಣಿಸ್ಕೊಳ್ಳೋ ತಡಿ, ನಿಮ್ ಯಜಮಾನ್ರು ಒಪ್ಕೋಬೇಕಲ್ಲ. ಏನೇಳ್ಬೇಕೆ? ಓ ನಮ್ಮ ಯಜಮಾನ್ರು ಚೆನ್ನಾಯ್ತಾ? ನಾನ್ ತಗೋಬೇಕಲ್ಲ, ನೀನ್ ತಗೋಬೇಕಲ್ಲ. ಯಜಮಾನ್ರು ಹೋಗ್ತಾರೆ, ನೀನ್ ಒಪ್ಪದೇ ಕಷ್ಟ ಅಲ್ವ ತಪ್ಪ? ಅವಳು ಹಂಗೆ ಅಂತದ್ದು, ನಿಂದೇ ಕಷ್ಟ ಕಣವ. ಯಾರಿಗಾದ್ರು ನಿನ್ ತರ ಕಟ್ಟದಂತ ನೀನು ಹಂಗೆ ಅಂದ್ಬಿಟ್ಟೆ. ಬ್ಲೌಸ್ ಬ್ಲೌಸ್ ಅಷ್ಟೇ. ಸಂದೀಪ್ ಮಮ್ಮಿ ನಿನ್ಗೆಲ್ಲ ಹೆಂಗ್ ಕಾಣಿಸ್ತೀನಿ? ಇದು ಬ್ಲೌಸಾ? ಒಂದೇ ಕಲರ್. ಅಮ್ಮಂದು ಚೆನ್ನಾಗಿತ್ತು ಈ ಕಲರ್. ನೀನ್ ಯಾವ ತಗೊಂಡಿದ್ದೆ? ಅಂಥದ್ದು ಸೇಮ್ ಅಲ್ಲೇ ಬೆಂಗಳೂರು ಸ್ಟೋರಲ್ಲೇ. ನಿಂದು ಹೊಸದು ನೀನು ಬಿಸ್ಕಟ್ ಕಲರ್ ತಂದಿಯಾ? ಯಾವ ಮುಂದೆ ಚೆನ್ನಾಗಿತ್ತು. ಹೆಂಗ್ ಕಾಣಿಸುತ್ತೆ ಅಂತ
ಏಮು ಚೆನ್ನಾಗಿ ಕಾಣ್ತೆ. ಎಲ್ಲ ಚೆನ್ನಾಗವೆ ನಮ್ಮಂಗ ಖಾರ ಇತ್ತು ನೀನಿಗೆ ಒಂಚೂರು ಚೆನ್ನಾಗಿ ಹಾಕಲ್ಲ. ಸೀರೆ ಉಟ್ಕೊಬಿಡ್ಬೇಕಮ್ಮ ಇಲ್ಲ ಯಾಕೆ ಆ ಕಡೆಗೆ ಹೋದ್ಲು ಸಂಜು ಹಂಗೆ ಹೋದ್ಲು. ಚೆನ್ನಾಗಿತ್ತು. ಅಯ್ಯೋ ಚಂದು ಏನಂತದ ಸಾಕು. ಬ್ಲೌಸ್ಗೂ ಡಿಸೈನ್ ಬಂದಲ್ಲ ಅಲ್ವಾ, ಅದಕ್ಕೆ ಬಂದಿತ್ತಲ್ವಾ ಡಿಸೈನ್ ಎಲ್ಲ. ಅದು ಸೇಮ್ ಕಲರ್, ಇದು ಸೇಮ್ ಕಲರ್. ಅದು ಊಟ ಮಾಡು. ಶಾಂಪು ಕೊಟ್ಟೆ ಶಾಂತ ಆಂಟಿಗೆ ಒಂದು ಡ್ರೆಸ್ ತಗೊಂಡು ಬಂದಿದ್ದೀವಿ, ಇವಾಗ ಕೊಟ್ಟಿಲ್ಲ, ಕೊಡ್ಬೇಕು ಅವ್ರು. ಮಾಡ್ತೀನಿ ಗೈಸ್. ಊಟ ಎಲ್ಲ ಆಯ್ತು. ಇವಾಗ ಆಚೆ ಬಂದು ಕುತ್ಕೊಂಡಿದ್ವಿ. ಏನ್ ತಾತ 5 ಗಂಟೆ ಆಗೈತಿ, ಹೋಗು ಸುಮ್ನೆ. ಗೈಸ್ ನೋಡಿ ಗೈಸ್, ಉದಯಪುರಕ್ಕೆ ಕಳಿಸ್ತಿದ್ದಾರೆ ಈರುಳ್ಳಿ ತಗೋಬೇಕು ಅಂತ ಅಂದ್ಬಿಟ್ಟು ಪ್ರಾಣ ತಿಂತಾರೆ ಗೈಸ್. ತಾತ ಆಗಲ್ಲ, ಸುಮ್ನೆ ಹೋಗು. ಇಲ್ಲಿ ಬರ್ತಾರೆ ಬೆಳಗ್ಗೆ, ತಗೋ. ಕಾಯ್ತಾವಳೆ ಬಂದಿಲ್ಲ ಮಾಡಿ ಗೈಸ್, ಆಗಲ್ಲ ಗೈಸ್. ಗಾಡಿ ಹೊಡೆದು ಸಾಕಾಗಿ ಹೋಗೈತೆ. ಬೇಡ ಬಿಡು. ನೀನಾಗ ಅಂತೆಯಲ್ಲಿ ಏನ್ ಮಾಡತ್ತೆ, ನಿನ್ನ ಅರ್ಜೆಂಟ್ ಕೂತೀಯ. ಏನ್ ಮಾಡಕ್ ಬಾ. ಕೋ ಈರುಳ್ಳಿ ಒಂದೂ ಇಲ್ಲ. ಈಗ ನಿಮ್ಮ ಅಮ್ಮ ಕರ್ಕೊಂಡು ಹೋಗಿ ಬರ್ತಾ ಇದ್ರೆ ಬರೀವಾ. ಕೋ ಏ ಯಾಕೆ ಬಾ. ಸಂದೆ ತಿನ್ಸಿ ಅದಕ್ಕೆ ಬಾ. ಊಟ ಕೊಡ್ತಿದ್ದಾರೆ ಆಡ್ ಮರಿ. ಕರೆ ನೀನು ತಾತ ಕರೆದ್ರೆ ಬರೋದು. ತಾತ ಬೆಂಗ್ಳೂರ್ಗೆ ಹೋದಾಗ ಊಟನೇ ಅದು ಸರಿಯಾಗಿ ತಿಂತಿರ್ಲಿಲ್ಲ, ಜರ್ಕೊಂಡಿತ್ತು ನೋಡಿ. ತಾತ ಕರೆದಕ್ಕೆ ಹೆಂಗ್ ಬರ್ತೈತೆ ನೋಡಲ್ಲ. ಹಿಂಗೆ ನೀನ್ ಕರೆದ್ರೆ ಬಂತಾ, ಬರಕ್ಕಲ್ಲ ನನಗೆ. ತುತ್ತು ಮಾಡಿ ತಿನ್ಸ್ಬೇಕು ಅದಕ್ಕೆ. ಹಿಂಗ ಪಾಠ ಮಾಡಿರಲ್ಲ ಯಾವ ಹೆಸ್ರಾಗಿ ಗೊತ್ತಾಯ್ತು ನಮ್ದು ಎಲ್ಲ ತಕ್ಕ ದೇಶಕ್ಕೆ. ಗಂಡಿನಲ್ಲಿ ಹೋಗ್ಲೆಲ್ಲ ಕರ್ನಾಟಕಯ. ಅಯ್ಯೋ ದೇವ್ರೆ, ಸುಣ್ದಮ್ ಕೂತದೆ ಅಲ್ಲಿ. ಅಲ್ಲಿ ಒಂದ್ ಕಡೆ ಈ ಕಡೆ ನೇತಾಡ್ತದೆ, ಈ ಕಡೆ ನೇತಾಡ್ದು ಹಿಂಗೆಲ್ಲ ಬಿಡ್ತಾಳೆ ಏನದೇ ಗೊತ್ತು. ಇವಳ ಹೆಂಗ ನಾನ್ ಚೆನ್ನಾಗಿದ್ದಲ್ಲ, ನೀನ್ ಹೆಂಗಾರ ಕುತ್ಕೊಂಡ್ಲು. ಚೆನ್ನಾಗಿದ್ದ. ಚೆನ್ನಾಗಿ ಎಲ್ಲ ಕಮೆಂಟ್ ಮಾಡ್ಯಾರ ನಿಮ್ಮ ಮತ್ತೆ ತುಂಬಾ ಚೆನ್ನಾಗಿದ್ದಾರೆ ಅಂತ ಅಂದ್ಬಿಟ್ಟು. ಇನ್ನೇನಂತಾರ, ಹಂಗಿದ್ನೆಲ್ಲ ಅದಕ್ಕೆ ಮಾಡ್ಯಾರ ಅವ್ರು ಹಂಗಿದ್ನೆಲ್ಲ ಅದಕ್ಕೆ. ಎಂತದೇ ಇಲ್ಲ, ಚೆನ್ನಾಗಿ ಕಾಣಿಸ್ತಿದೆ. ಬೇಡ ಸುಮ್ಮನೆ ತಿನ್ಲಿ. ಜೀವ ಬಿಡ್ದ ಸುಮ್ನಿರೋ. ಜೀವ ಬಿಟ್ರೆ ಮಾಡಣ ಮೈ ಬಡಿತು ಅಟ್ಟೆ ಅಂತ ತಾತ. ನಿಮ್ ಮೈ ಅದ್ರ ಸುಮ್ನಿರೋ. ಕಾಲ್ ಮೇಲೆ ಕಾಲ ಸುಮ್ನಿರೋ. ತಾತು ಕಾಲಿಗೆ ಒಟ್ಟು ಬರ್ತಿ ಸುಮ್ನಿರೋ. ಹಿಂಗ ಹೋಗಿ ಹಿಂಗ್ ಬರ್ಬೋದೈತಿ ಉಳಿತಂದಷ್ಟೇ. ಇನ್ನೇನು ಇಟ್ಕೊಬರಕಾಗ್ತದಲ್ಲ, ಇವ್ರು ಬೋಯ್ ಕೊಡಿಯಂಗಲ್ಲ. ಈಗ ಯಾರಿಗೆ ಹೇಳಿ ಸರಿ ನಡಿ, ಬೇಗ ಟೈಮ್ ಆಯ್ತು. ಈಗ ಸರಿ ಕಣ್ ಬಿರ್ನ ಬತ್ತೀನಿ. 10 ನಿಮಿಷ ನಮ್ ತಾತ ಹೇಳಿದ್ಕೆ. ತಾತ್ ಬೇಕು ಹಂಗಾರೆ ನಮ್ಮ ಅಮ್ಮ ಬೇಡ್ವಾ. ಹಿಂಗಾದ್ರೆ ಏನಾದ್ರು ಒಂದ್ಸಲ ಮುತ್ ಕೊಟ್ಟಿಲ್ಲ. ತಾತ್ ಒಂದೇ ಬಣ್ಣ ತಗ್ ಮುತ್ ಕೊಟ್ಟದ್ದು. ಅದು ಸರಿ ಬಿಡಿ. ಈಗ ಎಲ್ಲ ಕಣ್ ನನ್ ಕಂಡ್ರೆ ಹಂಗ ಎಲ್ಲ ನೋಡಿ ಗೈಸ್ ಹೆಂಗೆ ಹೇಳ್ತಿದಾರೆ ನೋಡಿ ಸರ್. ಇವಾಗ ಏನು ಯಾರು ಹೇಳಿದ್ರೆ ನಿಮ್ ಮನೆಗೆ ಈರುಳ್ಳಿ ಬರುತ್ತಾ, ಅಷ್ಟ್ ಸಾಕು ನೋಡ್ರಿ. ಈರುಳ್ಳಿ ಬೆಳ್ಳುಳ್ಳಿ ತಂದು ಕೊಟ್ಬಿಟ್ಟು ಎಲ್ಲಾರು ನೋಡಿ ಟೈಮ್ ಆಯ್ತು. ಅವ್ರು ಮುಟ್ಟಕ್ಕಂತೂ ಹಸ್ಕೈಯಲ್ಲ ತಿನ್ನಕ್ಕಲ್ಲ ಇದು ಅಂತ. ಹೌದಾ, ಅವ್ರಿಗೆ ಕೊಡೋವರೆಗೂ ಕೊಡು 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 ನನ್ ಜೀವ ತಿಂತಾರೆ. ಏನ ಇಟ್ಟ ವಾಡ್ತುಂಬ್ರು ಹೋಗಲ್ಲಿ ಕುತ್ಕೊಂಡು ಹುಡ್ಲಂಡೋಕೆ ಮತ್ತೆ ತಿರ್ಗಾಡ್ದೆ ಸುಮ್ಮನೆ. ನಮ್ಮಮ್ಮ ರೆಡಿ ಆದ್ರು, ನಾನು ಇದ್ದಂಗೆ ಮಾಡ್ತೀನಿ. ಅವನ್ ಬೇರೆ ಪೈಪ್ ತೋರ್ಸ್ಬೇಕು, ಕರೆ ಬಿಡಕ್ ಹೋತಾನ. ಟೈಮ್ ಎಷ್ಟೈತಿ? 5 ಗಂಟೆ. ಬರಕ್ ಹೋಗ್ಲ ಪೈಪ್ ತೋರ್ಸ್ಬೇಕು. ಪೈಲ್ವಾನ್ ಕರೆಂಟ್ ಬರ್ಲಿಲ್ಲ, ಫ್ಲಾಶ್ ಆಯ್ತು. ಬಾ, ಅದೇನೇನು ತುಂಬ್ಕೊತಿದ್ಯಾ? ಸೀರೆ ನಿಂದು ಮಗಿನ ಬಟ್ಟೆ. ಗೈಸ್ ನೋಡಿ ಗೈಸ್, ನಮ್ಮ ಅತ್ತೆ ನಮ್ಮ ತಾತಂಗೆ ಒಬ್ಬಟ್ಟು ಕೊಟ್ಟಿದ್ರೆ ತಿನ್ನು ಅಂತ ಅಂದ್ಬಿಟ್ಟು ಅದ್ರಲ್ಲಿ ಹಾಸಿಗೆ ಅಡಿ ಅರ್ಧ ಅರ್ಧನ ಫುಲ್ಲು ತಿಂದೆ ಇಲ್ವಾ? ಏನ್ ಕೊಟ್ರು ಅಷ್ಟೇನೆ. ಅರ್ಧ ಮೇಕೆಗೆ, ಅರ್ಧ ತಾತಂಗೆ ಕುಯ್ಕೊಂಡು ತಿನ್ನೋದು ತಾನೆ. ಅದ ಲಾಸ್ಟಲ್ಲಿ ತಿಂತೀಯ ತಾನೆ? ಏನಾಯ್ತು ಇರ್ದಲೆ? ತೆಗಿ ಬಾಗ್ಲು. ಇರ್ದೇನೆ ಎಲ್ಗೋಯ್ತ್ಯಾ?
ನಾಯಿ ಸಾವ್ದು ಬಂದಿರ್ತೀನಿ. ಪ್ರೀತಿ ನೋಡಿ ಗೈಸ್, ಪ್ರೀತಿನ ಈ ತರ ಪ್ರೀತಿ ತೋರ್ಸೋದಕ್ಕೆ ಮತ್ತೆ ಬೆಂಗಳೂರಿಗೆ ಹೋದಾಗ ಅದು ಊಟ ಬಿಟ್ಟು ಕೂತಿದ್ದು ತಿಂತಾ ಇರ್ಲಿಲ್ಲ. ಜೋಳದ ತಂದೆ ಸಣ್ಣ ಸಣ್ಣಾಗಿ ಕಟ್ಬಿಟ್ಟು ಹಾಕಿತ್ತು, ತಿಂದಿಲ್ಲ. ನೋಡಿ ಹೆಂಗ್ ತಿಂದಿದೆ ಈ ತರ. ಅದಕ್ಕೆ ಹೇಳೋದು ಪ್ರಾಣಿಗಳನ್ನ ಈ ತರ ಪ್ರೀತಿ ತೋರಿಸಿದ್ರೆ ಪ್ರಾಣಿಗಳಿಗೆ ಚಿರಋಣಿಯಾಗಿರ್ತವೆ. ಬಂದ್ರಿ ಊಟ ಮಾಡಿದಿಂತಾನೆ. ಏನಕ್ಕೆ ಕೊಟ್ಟೆ ಅಮ್ಮ? ಎಂತ ಎಷ್ಟಾರು ಎಲ್ಲಿ ಕೇಳಿಬಿಡ, ಇನ್ನು ಯಾರು ಕೊಟ್ಟು ಹೇಳ್ತಾಳೆ ನೋಡಿ ಗೈಸ್, ಇವ್ರ ಪ್ರೀತಿಗೆ ಸರಿ ಸಮಾನ ಇಲ್ಲ. ಅಲ್ಲ ಕಣೆ, ಇನ್ ಯಾರು ಕೊಟ್ಟು ಹೇಳ್ಕತ್ತಾಳೆ? ನೀನ್ ಇರೋವತ್ತು ಹೇಳ್ಕತ್ತಾಳೆ, ಇನ್ಯಾರು ಕೊಟ್ಟು ಹೇಳ್ತಾಳೆ? ಅವಳಿ ಕೊಟ್ಟೆ ಮೈದ್ವಾ. ಆ ಮೈದಪ್ಪ ನಾನು ಒಡ್ಡಾಡಕ್ಕೆ ಮಾಡಿದ್ಲ ಚೆನ್ನಾಗಿ ಬಿಸ್ಕೆಟ್ ಮೈದ ಹಂಗ ಐತೆ. ಮಾಂಸ ಕಳ್ಸಿದ್ದ ಹಂಗಾಡ್ತಾಳೆ ನೋಡಲ್ಲಿ. ಕೋಳಿ ಜ್ಯೂಸ್ ತಂದಳೆ. ನಿಂಗೂ ಕೊಟ್ಟು ತಡಿಯಾ. ಈಟು ತಡಿ, ಅದು ಹೋಗಲ್ಲ. ಅಷ್ಟೇ ಸಾಕು, ಅದ್ರೊಳಗೆ ಎಷ್ಟೈತೆ ಅಷ್ಟೇ ಸಾಕು ಕೊಡಮ್ಮ. ಬೇಕಾದ್ರೆ ಜ್ಯೂಸ್ನು ಕುಡಿಸ್ಬಿಡ್ತೀಯ, ಅದಕ್ಕೆ ಕುಡಿಸ್ಬಿಡ ಸುಮ್ಮನೆ. ಬೇಡ ಕುಡ್ಸ್ಬೇಡ. ಇಷ್ಟೊಂದು ಕೊಟ್ಟಲ್ಲಮ್ಮ. ಗಾಡಿ ಅವಳಿ ಬಿಟ್ಟು ಲೋಟ ತೈತೀನಿ. ಬೇಡ ನಂಗೆ. ಕುಡಿಯಮ್ಮ. ಅದೇನಂಗಾಡ್ತೀಯ ಊದ್ಕೊಂಡಂಗೈತೆ. ಹೊಸಿತೀನಿ ಕುಡಿಯಮ್ಮ. ಪಲಾವ್ ತಿಂದಾಳೆ, ಈಗ ಒಂಚೂರು ಇಟ್ಕೊಂಡಳೆ. ಕುಡಿಯ ಕುಡ್ಕೊಡು ವಿಷಯ. ಜ್ಯೂಸ್ ಕುಡಿಯ ಕಳ್ತಾಳವ. ನೀನಾದ್ರೆ ಅದು ಎತ್ಬಿಡ್ತೀಯ. 1 ಲೀಟ್ರ್ ತಂದಾಳೆ ನೋಡಿ, 2 ಲೀಟ್ರ್ ಜ್ಯೂಸ್ ತಂದಾಳೆ. 2 ಕಾಲು. 2 ಕಾಲ ಚೀಸ್ 1 ಕಾಲು. ನಿಧಾನ ಕುಡಿಬೇಕು ಅದನ್ನ. ಕಚ್ಚಿ ಕುಡಿ. ಬೀರ್ ಕುಡ್ದಂಗ ಐತಲ್ಲ. ಯಾವತ್ತು ಕುಡ್ದಿದೆ? ಕುಡ್ದಿದ್ದ ಕಡೆ ನಾನು ಬೀರ್ ಬೇಕು ಕುಡಿ ಅನ್ನೋ ಕುಡ್ದಿಲ್ಲ ಅಂತ ಹೇಳಣ್ಣ. ಯಾವಾಗ ಕುಡ್ದಿದೆ? ಮುಡ್ಲು ಕೊಟ್ಟ ಕುಡ್ದಿದ್ದೀನಿ. ನೀನೇ ತಗೊಂಡ್ಕೊಟ್ಟಿದ್ಯಾ? ಬೇಕಾ? ತಗೊಂಡ್ಕೊಟ್ಟಿದ್ಯಾ? ಬಿಡು ತಂದ್ಕೊಡ್ತೀನಿ. ತಾತಂಗೆ ಕುಡಿತಿದ ತಂದ್ಕೊಡ್ಲಾ? ತಂದ್ಕೊಡ್ಲಾ? ನೋಡು ಬಿಡು ತಂದ್ಕೊಡ್ತೀನಿ ಒಂದ್ ದಿವಸ. ಬೇಡ ನಂಗೆ ಬೇಡ. ಚೂರು ಕೊಡು, ಚೂರು ಸಾಕು ಸಾಕು ಸಾಕು. ನೋಡ್ಕೊಡ್ಬೇಕು. ಮೇಷು ಬತ್ತಂದ್ ಮೇಷು ಡಬ್ಬ ಕೆಟ್ಟಾರೆ, ಡಬ್ಬೆ ಕೆಟ್ಟಾರೆ. ಆಮೇಲೆ ಔಷಧಿ ಪಾಸ್ತಿ ಏನಿಲ್ಲ, ಹಂಗೆ ಕೆಟ್ಟಿರೋದು. ಇಲ್ಲ ಮಂಡಿಗಲ್ಲ, ಇದು ಏಟಾಗಿದ್ದು ಅವೆಲ್ಲ ಮಾಡ್ಯಾರೆ. ಇದು ಅದು ಇದು ಸೌದೆ ಕಡಿಯುವಾಗ ಮಚ್ಚ ನೀರು ಹೊಡ್ಬಿಡ್ತು. ಸೌದೆ ಕಡಿಯುವಾಗ ಮಚ್ಚ ನೀರು ಹೊಡ್ದತ್ತು. ಆಗ 2 ದಿವಸ ಸ್ವಲ್ಪ ಓದ್ಕೊತ್ತು, ಆಮೇಲೆ ಇತ್ತಲ್ಲ. ಈಗ 15 ದಿವಸದಿಂದ ಈಚೆಗೆ ಜಾಸ್ತಿ ಆಗ್ಬಿಡ್ತು. ಏನಾಗೈತೆ? ಮೂಳಿಗೆ ಏಟ ಆಯ್ತಂತೆ. ಮೂಳಿಗೆ ಜ್ಯೂಸ್ ಕುಡಿ ಪಡ ತೆಗಿತಾಳೆ ಸಂಜೆ ಅಲ್ವಾನೆ. ನನ್ನ ಮನ್ಸಕ್ಕೆ ಬಿಟ್ಟು ಕೊಡವ ಸಾಕು. ಅಲ್ಲಿ ಅದು ಸುಸ್ತಾಗೋಯ್ತು. ಹಂಗಾಗಿ ಸುತ್ತಿ ಫೋನ್ ಮಾಡಿದೆ, ಎದ್ದು ಹಿಂಗೆ ಬಂದವ್ರೆ ಅಂದಲ್ಲ. ಇದಕ್ಕೆ ಬಂದೆ, ಎಲ್ಲರೂ ಹಂಗೆ ಹೋಗಿವೆ. ಇವತ್ತು ಫೋಟೋ ತೆಗಿತೆ. ಅದು ಕಳಿಸ್ತಾಳೆ ಎಲ್ಲ ತಕ್ಕುವೆ. ಏನ್ ಮಾಡ್ತಾವ? ಅಯ್ಯೋ ಮನ್ನತ ಇರೋದನ್ನ ಮಾಡ್ಕೊಳ್ಳಿ ತಾಳಿ. ಮನೆ ತವ ಕೂದಲೇಬೇಕು. ಅವ್ರ ಗೌಡ್ರು ಇಟ್ಕೋತಾರೆ. ಸೆಕೆಂಡ್ ಶೋರೂಮ್ ನಮ್ದೇ ಐತೆ. ಶೋರೂಮ್ಗೆ ಚಂದ್ರಪುರ್ನ. ಇವ್ರು ಎಲ್ಲಾನು ಹಾಕ್ಯಾರ. ಶುಂಠಿ ಪಂಟಿ ಬೆಂಡೆ ಬಾಳೆ ಎಲ್ಲ ಬೆಳಿತಾರ ಹೊಸ್ಕೊಳು. ತಾತನ ಬಿಟ್ ಬರ್ಬೇಕಂತೆ. ಅವರು ಚಿಕ್ಕ ವಯಸ್ಸಲ್ಲಿ ನೋಡಿದ್ದು ನಮ್ಮನ್ನ. ಹೆಸರೆಲ್ಲ ಎಷ್ಟು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡವ್ರೆ ಅಂತಂದ್ರೆ, ಸಂಜು ಅಲ್ವಾ ಅವಳು ಅಂತ ಕೇಳ್ತಿದಾರೆ. ಅವ್ರ ಮಾಸ್ಟ್ರು. ಅವರು ಚಿಕ್ಕ ವಯಸ್ಸಲ್ಲಿ ಜಾಸ್ತಿ ಮಾತಾಡ್ತಾ ಇರ್ಲಿಲ್ಲ. ನಮ್ಮ ಅತ್ತೆ ಇದಾರಲ್ವಾ, ಅವ್ರ ಮನೆ ಪಕ್ಕನೇ ಇದ್ದಿದ್ದು. ಇವಾಗೆಲ್ಲ ಜಾಸ್ತಿ ಮಾತಾಡ್ತಿದ್ದಾರೆ. ಮುಂಚೆ ಯಾರ ಹತ್ರನೂ ಮಾತಾಡ್ತಿರ್ಲಿಲ್ಲ. ನೋಡಿ, ಇಷ್ಟು ವಯಸ್ಸಾದ್ರು BP ಶುಗರ್ ಏನಿಲ್ವಂತೆ. ನಮ್ಮ ತಾತ ಹಾಸ್ಪಿಟ್ಲಿಗೆ ಹೋಗಿದ್ರಲ್ವಾ, ಮಂಡಿ ನೋವು ಕಾಲು ನೋವು ಅಂತ ಅಂದ್ಬಿಟ್ಟು ಅವ್ರನ್ನ ನೋಡೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ನಡ್ಕೊಂಡು ಬಂದಿದ್ದಾರೆ. ಇವಾಗ ಒಂಚೂರು ನಡೆಯಕ್ಕಾಗಲ್ಲ, ಬಿಟ್ಕೊಡವ ಅಂತ ಅಂದ್ರು. ಹಾಗಾಗಿ ಬಿಟ್ಕೊಡ್ತೀನಿ. ಟೈಮ್ ಬಂದಾಗ್ಲೇ 5 ಗಂಟೆ.
ಬಾವಾಗಿ ಬರೋಕ್ಕಾಗಲ್ಲ. ಅಲ್ಲ ಯಾವಾಗ್ಲ ಬಂದದ್ದೇ ಪರವಾಗಿಗೆ. ಹೌದಾ ಸರಿ ಕಳವ. ನೀನ್ ಎಲ್ಲಿಗೆ ಬರ್ಬೇಡ, ನೀನ್ ಬರ್ಬೇಡ. ಅಮ್ಮ ಕರ್ಕೊಳಮ್ಮ, ಬಿಟ್ಟು ಬತ್ತೀನಿ ಕರ್ಕೋರ. ಬಾ ಹೋಗಿರಂತ ಬಾ ಹೋಗೋಗು. ಅಲ್ಲಿ ಮುಂದಾಗಿ ಬೀಳ್ತಾನ ಇವನಂತೂ ಮಂಡ್ ಬಿದ್ದೋಗ್ಯಾನೆ. ಜೀವನದಲ್ಲಿ ಹೆಂಗಿರೇ ಆಗ್ತಲ್ಲ. ಏ ಬತ್ತಾವನೆ ಹೋಗ ಹೋಗು ಹೋಗು ಹೋಗ ಹತ್ತೋಗವ. ನಿಧಾನ ಕೂರಿಸ್ತಾಳಲ್ಲ ನಿಧಾನಕ್ಕೆ ನಡುಕ್ತತೆ. ರಾಣಿ ತಕ್ಕ ಕೂತ್ಕೊಂಡಿದ್ಯಾ ಬೇಕು ಬಾ. ಟೈಮ್ ಆಯ್ತು ಗೈಸ್. ಇವಾಗ ತಾತನ ಬಿಟ್ಬಿಟ್ಟು ಬಂದೆ. ನಾವು ಹೊರಡ್ಬೇಕು. ಅಮ್ಮನ ಊರಿಗೆ ಬಿಟ್ಬಿಟ್ಟು ಅಮ್ಮನ ಊರಿನಿಂದ ನಾನು ನಮ್ಮೂರಿಗೆ ಹೋಗ್ಬೇಕು. ರಾಗಿ ಯಾಕೆ ಹಿಂಗ್ ಊಟೈತಲ್ಲ, ತ್ಯಾವ ಬರಬಾರ್ದಂತೆ. ತಿಂತೈತಲ್ಲ ರಾಗಿಯ. ನಾನು ಚಿಕ್ಕ ವಯಸ್ಸಿಂದ ಇಲ್ಲೇ ಬೆಳೆದಿರೋದ್ರಿಂದ ಅತ್ತೆಗೂ ಮಾವಂಗೂ ನನ್ನ ಮೇಲೆ ಪ್ರೀತಿ ಜಾಸ್ತಿ. ಅಂದ್ರೆ ಯಾಕೆ ಕೆಲಸ ಮಾಡ್ತಿದ್ಯಾ? ಹುಷಾರಾಗಿ ಬಾ. ಹುಷಾರು. ಇತ್ಲ ಬಾರೆ ಪ್ರೀತಿ ಮಗಳೂಳು. ಅಮ್ಮ ನೀನು ನಮ್ಮಮ್ಮ ನಮ್ಮತ್ತೆ ನಮ್ಮ ತಾತನ ಅಯ್ಯ ಅಯ್ಯ ಅನ್ನೋ ತಲದಕ್ಕೆ ಅಯ್ಯೋ ಸುಮ್ನಿರಯ್ಯ ಅಂತ. ಇನ್ನೇನ್ ಸಮಾಚಾರ? ಇನ್ನೇನ್ ಹೇಳವ, ಮಗಳಲ್ವ ನೀನು. ಇನ್ನೇ ಕಷ್ಟಕ್ಕ ನಿಂತ ನೋಡ್ಬೇಕು. ಬತ್ತಾಳೆ ಕೊಡೆ ಪೈಪ ಬತ್ತಾಳೆ. ಎಲ್ಲ ಕುತ್ಕೊಂಡು ನೀಡ್ದು ಹಂಗ ಕಾಲ ನೋಡಲ್ಲ. ಬಾ ನೀನು ಇಲ್ಲಿ ಬತ್ತು. ಬೇಡ ಬಾ 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 ನೋಡು, ಬಾ ಅಂದ ತಕ್ಷಣ ಹೆಂಗ್ ಬರ್ತೈತೆ ಗಾಯ್ಸ್. ಬಾ ಬಾ ಬಾ. ಅಯ್ಯೋ ಬಾ 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 ಬಾ. ನಾನ್ ಕರ್ರೆ ಬರಲ್ಲ. ಬಾಯ್.